ಬಿಲ್ಲವ ಸಂಘ ಮಂಗಳಾದೇವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿಯ ಪ್ರಯುಕ್ತ ಗುರುಪೂಜೆ ಹಾಗೂ ಗುರುಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮಂಗಳಾದೇವಿ ದೇವಸ್ಥಾನದ ವಟಾರದಲ್ಲಿ ನಡೆಯಿತು. ಮಹತೋಬರ ಶ್ರೀ ಮಂಗಳಾದೇವಿ ದೇವಸ್ಥಾನ ಬೋಳಾರೆದರ ಅನುವಂಶೀಯ ಆಡಳಿತ ಮುಕ್ತೇಸರ ಅರುಣ್ ಐತಾಳ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ವಿವಿಧ ಕ್ಷೇತ್ರಗಳ ಸಾಧಕರಾದ ಸುಮನ್ ತಲ್ವಾರ್, ವೆಂಕಟೇಶ್ ಎಸ್ ಪೂಜಾರಿ, ಡಾಕ್ಟರ್ ಆನಂದ್ ಬಂಗೇರ, ಹರೀಶ್ ಕುಮಾರ್, ಆಯುಷ್ ಪ್ರಜ್ವಲ್ ಅವರಿಗೆ ಗುರುಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಂಬಿಕೊಂಡು ಬಂದ ತತ್ವವನ್ನ ಜೀವಂತವಾಗಿಸಿ ಬಾಳುವುದೇ ಮನುಧರ್ಮ. ಇದನ್ನೇ ಬಾಳಿ ತೋರಿಸಿದ ಶ್ರೇಷ್ಠ ದಾರ್ಶನಿಕರೇ ನಾರಾಯಣ ಗುರುಗಳು ಎಂದು ಹೇಳಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಪ್ರಾತಸ್ಮರಣೀಯರು. ಈ ಸನಾತನವಾದ ಹಿಂದೂ ಸಂಸ್ಕೃತಿಯ ಆಳದ ತತ್ವವನ್ನು ಅದು ಕಳೆದು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಅದಕ್ಕೆ ಜೀವಂತಿಕೆ ಕೊಟ್ಟು, ಸ್ವಾಮೀಜಿ ಹೇಳಿದಾಗೆ ಜನರು ಸಿಟ್ಟಾದರೂ, ಜನರು ವಿರೋಧವನ್ನು ಮಾಡಿದರೂ ಕೂಡ ತಾನು ನಂಬಿಕೊಂಡು ಬಂದಂಥ ತತ್ವವನ್ನು ಹೇಳಿದ್ದು ಮಾತ್ರ ಅಲ್ಲ, ಅದನ್ನು ಜೀವಂತವಾಗಿ ಬದುಕಿ ತೋರಿಸಿದಂಥ ಒಂದು ಶ್ರೇಷ್ಠ ದಾರ್ಶನಿಕ, ಹಿಂದೂ ಸಮಾಜದ ಒಂದು ಶ್ರೇಷ್ಠ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹಾಗಾಗಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿರುವಂಥ ಸಾಧನೆ ಅಂಥದ್ದಂಥದ್ದಲ್ಲ. ಈ ಸನಾತನವಾದ ಹಿಂದೂ ಸಂಸ್ಕೃತಿ, ಸನಾತನವಾದ ಹಿಂದೂ ಜೀವನ ಪದ್ಧತಿ ಇವತ್ತು ಎಷ್ಟು ಹೆಮ್ಮೆಯಿಂದ, ಗೌರವದಿಂದ ಬದುಕ್ತಾ ಇದ್ದರೆ ಅದಕ್ಕೆ ದೊಡ್ಡ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ. ಶ್ರೀ ಪಂಚದ ಶಾನಂ ಜೂನಾಖಾಡ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಇದರ ಮಹಾಮಂಡಲೇಶ್ವರ 1008 ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಚಿತ್ತೈಸಿ ಆಶೀರ್ವಚನಗೈದು ಮಾತನಾಡಿದ್ರು. ಊಟದ ಹೊತ್ತಾಗ್ತಂತೆ, ಸಾಯಂಕಾಲ ತಿಂಡಿ ಮಾಡ್ಕೊಂಡು ಬಂದಿದ್ರಿ, ಮಧ್ಯಾಹ್ನ ಊಟ ಮಾಡಿದ್ರಿ, ಬೆಳಿಗ್ಗೆ ಊಟ ಮಾಡಿದ್ರಿ, ಮತ್ತೆ ನಮ್ಮ ಹೊಟ್ಟೆ ಚಪಲ, ಬಾಯಿ ಚಪಲ ಇದು ಮುಗಿಯುವುದಿಲ್ಲ. ಮನುಷ್ಯನಿಗೆ ಅಷ್ಟೆಲ್ಲ ಬೇಡ ಅಂತೆ. ಮನುಷ್ಯನಿಗೆ ಒಂದು ಸಲ ಊಟ ಮಾಡಿದ್ರು ಸಾಕು. ಹಿಮಾಲಯದಲ್ಲಿರುವ ಊಟವೇ ಮಾಡುವುದಿಲ್ಲ, ಅಲ್ಲಿ ಗಾಯತ್ರಿಯನ್ನು ಮಾಡಿಕೊಂಡು ಬದುಕ್ತಾರೆ ಅಥವಾ ಸೊಪ್ಪು ತಿಂದು ಬದುಕ್ತಾರೆ. ಆದ ಕಾರಣ ನಿಮಗೆ ನಿರಂತರ ಶಾಂತಿ ಬೇಕಾದರೆ, ಸುಖ ಬೇಕಾದರೆ ನೀವೆಲ್ಲ 1 ಗಂಟೆ ಆದರೂ ಧ್ಯಾನ ಮಾಡಬೇಕು ಅಂತ ನಮ್ಮ ಇಂಡಿಯನ್ ಸ್ಪಿರಿಚುವಾಲಿಟಿ ಇರ್ತದೆ. 1 ಗಂಟೆ ನೀವು ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸಿನ ಫ್ರೀಕ್ವೆನ್ಸೀಸ್ ಬದಲಾಗ್ತದೆ. ಈಗ ಅಬ್ಬರದಲ್ಲಿರ್ತಕ್ಕಂಥ ನಿಮ್ಮ ಮೈಂಡಿನ ಅಲೆಗಳು ಹೈ ಟೈಡ್ ಲೋ ಟೈಡ್ ಉಂಟಲ್ವಾ, ಅದೇ ಥರ ಸಿಟ್ಟು ಬಂದಾಗ ಇದಾಗ್ತದೆ, ಉದ್ವೇಗ ಆಗ್ತದೆ, ನಿಮ್ಮ ಮೈಂಡಿನ ವೈಬ್ರೇಷನ್ ಫ್ರೀಕ್ವೆನ್ಸೀಸ್ ಅಥವಾ ಸಂತೋಷ ಆದಾಗ ಕಂಡಾಗ್ತದೆ. ಹಾಗೆ 12 ನಿಮಿಷಕ್ಕೊಂದು ಸಲ ನೀವು ಧ್ಯಾನ ಮಾಡ್ತಾ ಇರುವಾಗ ಮೈಂಡಿನ ವೇವ್ಸು 12, 24, 36, 48, 60ಕ್ಕೆ ಹೋಗುವಾಗ ಅದು ಅಲ್ಫಾ, ಬೀಟಾ, ತೀಟಾ, ಡೆಲ್ಟಾ, ಗಾಮಾ ಸ್ಟೇಜ್ಗೆ ಹೋಗ್ತದೆ. ಒಂದೊಂದು ಸ್ಟೇಜಿನಿಂದ ಡಿಕ್ಲೈನ್ ಆಗ್ತಾ ಬರ್ತದೆ ಮೈಂಡಿನ ವೈಬ್ರೇಷನ್. ಈ ಸಂದರ್ಭದಲ್ಲಿ ಬಿಲ್ಲವ ಸಂಘ ಕೊಡಮಾಡುವ ಸಹಾಯ ಹಸ್ತ ನಿಧಿಯನ್ನ ಅಶಕ್ತ ಬಡ ಕುಟುಂಬಗಳಿಗೆ ವಿತರಿಸಲಾಯಿತು. ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಬಿಲ್ಲವ ಸಂಘದ ಅಧ್ಯಕ್ಷ ರಾಜರತ್ನ ಸನಿಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಗುಜರಾತ್ ಸಿಲ್ವರ್ಸ್ ಶ್ರೀದೇವಿ ಹಾಸ್ಪಿಟಾಲಿಟಿ ಸರ್ವಿಸ್ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ಎಸ್ ಪೂಜಾರಿ ಇರ್ವೇಲು, ಮಾಜಿ ಮೇಯರ್ ಹಾಗೂ ಸ್ಥಳೀಯ ನಗರ ಸೇವಕ ಪ್ರೇಮಾನಂದ ಶೆಟ್ಟಿ, ಧಾರ್ಮಿಕ ಮುಂದಾಳು ಸಮಾಜ ಸೇವಕರಾದ ಎ ಸೀತಾರಾಮ್ ಕುಮಾರ್, ಸದಾನಂದ ಪೂಜಾರಿ, ಲೋಕೇಶ್ ಕೋಟ್ಯಾನ್, ಸೂರಜ್ ಕಲ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.